ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಒಂದು ಕಡೆ ಮಹಿಳಾ ಬ್ಯಾರಕ್ನಲ್ಲಿರುವಂತಹ ಒಂದು ಈ ಪವಿತ್ರ ಗೌಡ ಇದ್ದಾರಲ್ಲ, ಆ ಪವಿತ್ರ ಗೌಡ ಪೋಷಕರು ಕೂಡ ಭೇಟಿ ಮಾಡೋದಕ್ಕೆ ಇವತ್ತು ಬರ್ತಾರೆ ಅನ್ನೋ ಮಾಹಿತಿ ಇದೆ. ಪೋಷಕರು ಜೈಲ್ಗೆ ಬಂದಿದ್ದಾರೆ ಪವಿತ್ರ ಗೌಡನ ನೋಡೋದಕ್ಕೆ. ಪರಪ್ಪನ ಅಗ್ರಹಾರ ಜೈಲ್ಗೆ ಪವಿತ್ರ ಗೌಡ ಪೋಷಕರು ಆಗಮಿಸಿದ್ದಾರೆ. ತಾಯಿ ತಂದೆ ಸಹೋದರ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಆತಂಕ ಇದೆ. ಆತಂಕದ ನಡುವೆಯೂ ಕೂಡ ಪವಿತ್ರ ಪೋಷಕರು ಜೈಲಂತ ಆಗಮಿಸಿದ್ದಾರೆ. ಆದರೆ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಇವತ್ತು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಒಂದು ಕಡೆ ತನಿಖೆ ಕೂಡ ನಡೀತಾ ಇದೆ. ಈ ರೀತಿಯಾಗಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಯಾಕಂದರೆ ಮಹಿಳಾ ಬ್ಯಾರಕ್ನಲ್ಲಿರುವಂಥ ಹಿನ್ನೆಲೆಯಲ್ಲಿ ಆ ಕಡೆಗೆ ಬಿಡ್ತಾರಲ್ಲೋ ಕಾದು ನೋಡಬೇಕು. ನೋಡಿ, ಈಗ ಒಳಗಡೆ ಹೋಗ್ತಿದ್ದಾರೆ ವೀಕ್ಷಕರು. ನೋಡಿ, ಇಷ್ಟು ದಿನ ಆ ಬ್ಯಾರಿಕೇಡ್ಗಳನ್ನು ಹಾಕಿದ್ರಲ್ಲ, ಅಲ್ಲಿಂದ ಮುಂದಕ್ಕೆ ಗಾಡಿಗಳನ್ನು ಕೂಡ ಬಿಡ್ತಾ ಇದ್ರು. ದರ್ಶನ್ ನೋಡೋದಕ್ಕೆ ಯಾರೇ ಬಂದರೂ ಕೂಡ, ದರ್ಶನನ್ನು ನೋಡೋದಕ್ಕೆ ಯಾರೇ ಬಂದರೂ ಕೂಡ ಕಾರ್ನ ಒಳಗಡೆ ಬಿಡ್ತಾ ಇದ್ರು. ಇಲ್ಲ, ಇವತ್ತಿಂದ ಸ್ಟ್ರಿಕ್ಟ್ ಮಾಡಿದ್ದಾರೆ. ಅದು ಎಷ್ಟು ದಿನ ನಾವು ನೋಡಬೇಕು. ನೋಡಿ, ಕಾರ್ನ ಅಲ್ಲೇ ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡೇ ಹೋಗಬೇಕು, ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಅಂದರೆ ಇವರು ಯಾರೇ ಒಬ್ಬರು ಸಾಮಾನ್ಯ ಕೈದಿಗಳನ್ನು ನೋಡೋದಕ್ಕೆ ಅವರ ಕುಟುಂಬಸ್ಥರು ಹೋದಾಗ ಅಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ ಇದೆ. ಆ ಸ್ಟೇಷನ್ ಪಕ್ಕದಲ್ಲಿ ಹೋಗಿ ಅವರು ಚೀಟಿ ತೊಗೊಬೇಕು. ಚೀಟಿ ತೊಗೊಂಡು ಅವ್ರ ನಂಬರ್ ಬಂದಾಗ ಹೋಗಿ ಅವ್ರು ಏನೇನು ತೊಗೊಂಬಂದ್ರೆ, ಯಾರನ್ನ ಮೀಟ್ ಮಾಡೋಕೆ ಹೋಗ್ತಾರೆ, ಅವ್ರ ನಂಬರ್ ಏನು ಎಲ್ಲವನ್ನ ಕೂಡ ಕೊಟ್ಟು ಒಳಗಡೆ ಹೋಗಬೇಕಿತ್ತು. ಇವರು ಅದೇ ರೀತಿಯಾಗಿ ಹೋಗ್ತಾರಾ? ಅವರ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗುತ್ತಾ ಯಾರೆಲ್ಲ ಬಂದಿದ್ರು ಮೀಟ್ ಮಾಡೋದಕ್ಕೆ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಈಗ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ. ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ? ನಾಗೇಂದ್ರ ಬಾಬು, ಪರಪ್ಪಗ್ನಹಾರ ಜೈಲಿನಲ್ಲಿ ಈ ಒಂದು ದರ್ಶನ್ ಫೋಟೋ ವೈರಲ್ ಆದ ಬಳಿಕ ಏನು ಹೊರಗಡೆ ಆ ಒಂದು ಫೋಟೋ ಲೀಕ್ ಆಗಿತ್ತು. ಅದಾದ ಬಳಿಕ ಈಗನು ತನಿಖೆ ಇವತ್ತು ನಡೆಸೋದಕ್ಕೆ ಪೊಲೀಸರು ಪರಪ್ಪನಗ್ರಹಾರ ಜೈಲಿನ ಒಳಗಡೆ ಏನು ಕೆಲವು ಹೊತ್ತಲ್ಲಿ ಹೋಗೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ತನಿಖಾ ತಂಡ ಏನು ಹೋಗುತ್ತೆ ಅದು ಇರುವಂಥದ್ದು ಪ್ರತ್ಯೇಕ, ಅಂದರೆ ಜೈಲಿನ ಒಳಗಡೆ ಇರುವಂಥ ಎಡಬದಿಯ ವಿಶೇಷ ಭದ್ರತಾ ಬ್ಯಾರಕ್ ಏನಿದೆ, ಅವರು ಇರುವಂತಹ ಸ್ಥಳದಲ್ಲೇ ಅವ್ರನ್ನ ತನಿಖೆ ಮಾಡ್ತಾರೆ. ಆದರೆ ಒಳಗಡೆ ಬಲಭಾಗದಲ್ಲಿ, ಜೈಲಿನ ಬಲಭಾಗದಲ್ಲಿ ಇರುವಂಥ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಇರೋದ್ರಿಂದಾಗಿ ಅವರ ಭೇಟಿಗೆ ಏನು ತೊಂದರೆ ಆಗೋದಿಲ್ಲ. ಜೊತೆಗೆ ಅವರಿಗೆ ಭೇಟಿಗೆ ಕೂಡ ಅವಕಾಶವನ್ನು ಕೂಡ ಕೊಡಲಾಗುತ್ತೆ. ನಿನ್ನೆಯೂ ಕೂಡ ಇಷ್ಟೆಲ್ಲ ಬೆಳವಣಿಗೆ ನಡೆಯುವ ಕೂಡ ಒಂದಷ್ಟು ಜೈಲಿನಿಂದ ಕೈದಿಗಳನ್ನು ಏನು ಬಿಡುಗಡೆ ಆಗ್ತಿದ್ರು ಅವರನ್ನ ಮಾತ್ರ ತಡ, ಅಂದರೆ ಸಂಜೆಯ ನಂತರ ಬಿಟ್ಟಿರಲಿಲ್ಲ. ಅದನ್ನು ಹೊರತುಪಡಿಸಿ ಎಲ್ಲ ಬೆಳವಣಿಗೆಗಳು ಜೈಲಿನಲ್ಲಿ ಏನು ಪ್ರತಿದಿನ ನಡೆಯುತ್ತೆ ಅದೆಲ್ಲವೂ ಕೂಡ ನಡೆದಿದ್ದು. ಅದೇ ರೀತಿ ಈಗ ಪವಿತ್ರ ಗೌಡ ತಂದೆ ತಾಯಿ ಏನು ಬಂದಿದ್ರು, ಜೊತೆಗೆ ಸಹೋದರ ಬಸವರಾಜು ಈ ಹಿಂದೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಟ್ರೋಲ್ಗೆ ಒಳಗಾಗಿದ್ದ, ಅವರೆಲ್ಲರೂ ಕೂಡ ಪವಿತ್ರ ಗೌಡನ ಈಗ ಭೇಟಿ ಆಗೋದಕ್ಕೆ ಒಳಗಡೆ ಹೋಗಿದ್ರು. 99% ಭಾಗ ಅವರ ಭೇಟಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತು ಕೂಡ ಜೈಲಿನ ಮೂಲಗಳು ರಿಪಬ್ಲಿಕ್ ಗೌಡಕ್ಕೆ ಒಂದಷ್ಟು ಹೇಳಿರುವಂಥದ್ದು. ಇದರ ಜೊತೆಗೆ ಪವಿತ್ರ ಗೌಡ ಇರುವಂತಹ ಬ್ಯಾರಕ್ ಏನಿದೆ ಅಲ್ಲಿಯೂ ಕೂಡ ಒಂದಷ್ಟು ಆತಂಕ ಈಗ ಪವಿತ್ರ ಗೌಡಗೆ ಶುರುವಾಗಿರುವಂಥದ್ದು. ಅದೇನಂತ ಹೇಳಿದ್ರೆ, ದರ್ಶನ್ ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಏನು ಹಿಂಡಲ್ಗ ಜೈಲಿಗೆ ಶಿಫ್ಟ್ ಆಗಿದ್ದೆ ಆದರೆ ಮುಂದೆ ಇಲ್ಲಿ ನನ್ನ ಕಥೆ ಏನು ಅನ್ನೋದು. ಯಾಕಂತ ಹೇಳಿದ್ರೆ ಪವಿತ್ರ ಗೌಡ ಪ್ರತಿ ಸೋಮವಾರ ಅವರ ತಂದೆ ತಾಯಿ ಮತ್ತು ಸಹೋದರ ಜೈಲಿಗೆ ಬಂದು ಭೇಟಿ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರ ಮಾಡಿತ್ತು. ಅದೇನಂತ ಹೇಳಿದ್ರೆ, ದರ್ಶನ್ ಮನೆಯವರು ಏನೇನು ಮಾಡ್ತಿದ್ದಾರೆ, ದರ್ಶನ್ ಪತ್ರಿ ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರರು ಕೂಡ ಯಾವ ಸೋಮವಾರ ಬಂದು ಏನು ಭೇಟಿ ಮಾಡ್ತಾ ಇದ್ರು ಅದೇ ಶ್ರಮಕ್ಕೆ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದು ಒಂದಷ್ಟು ಮಾಹಿತಿಯನ್ನ ಪವಿತ್ರ ಗೌಡಗೆ ಅವರ ಮನೆಯವರು ಕೊಡ್ತಾ ಇದ್ರು. ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಈಗ ಸೋಮವಾರ ಮಧ್ಯಾಹ್ನದ ನಂತರ ಏನು ಆ ಒಂದು ವರದಿ ಬಿತ್ತರ ಆದ ನಂತರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದು ಭೇಟಿ ಆಗ್ತಾ ಇದ್ರು. ಈಗ ಮಂಗಳವಾರ ಅಂತಂದ್ರೆ ಇದು 3ನೇ ಮಂಗಳವಾರ. ಈಗ ನಾವು ವರದಿ ಮಾಡಿದ ಬಳಿಕ ಸೋಮವಾರ ದಿನವನ್ನು ಬದಲಾವಣೆ ಮಾಡಿಕೊಂಡು ಪವಿತ್ರ ಗೌಡ ತಾಯಿ ತಂದೆ ಮತ್ತು ಅವರ ಸಹೋದರ ಇವತ್ತು ಮಂಗಳವಾರ ಜೈಲಿಗೆ ಭೇಟಿಗೆ ಬಂದಿದ್ದಾರೆ. ಬಹುತೇಕ ಭೇಟಿನೂ ಕೂಡ ಆಗ್ತಾರೆ. ಇವತ್ತು ಒಂದಷ್ಟು ಚರ್ಚೆಯೂ ಕೂಡ ಜೈಲಲ್ಲಿ ಆಗ್ಬೋದು. ಯಾಕಂತ ಹೇಳಿದ್ರೆ ಪವಿತ್ರ ಗೌಡ ಜೈಲಲ್ಲಿ ಆ ಸಿಬ್ಬಂದಿಗಳು ಎಷ್ಟೇ ಮಾಹಿತಿ ಕೊಟ್ಟರು ಅಲ್ಲಿ ಅಷ್ಟೊಂದು ದರ್ಶನ್ ಏನು 2-3 ದಿನದಿಂದ ಏನು ಬೆಳವಣಿಗೆಗಳಾಗಿತ್ತು, ಇದೆಲ್ಲ ಬೆಳವಣಿಗೆಗಳ ಒಂದಷ್ಟು ಮಾಹಿತಿಯನ್ನ ಇವತ್ತು ಪವಿತ್ರ ಗೌಡ 100% ಪಡಿತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದಷ್ಟು ಕಣ್ಣೀರನ್ನ ಒಳಗಡೆ ಹಾಕಿ ಮುಂದಿನ ನನ್ನ ಕಥೆ ಏನು ಅನ್ನೋ ರೀತಿಯಲ್ಲಿ ಪವಿತ್ರ ಗೌಡ ಮಾತಾಡಿರೋದು ಹೇಳಿರೋದ್ರಿಂದಾಗಿ ಇವತ್ತು ತಾಯಿ ತಂದೆ ಜೊತೆಯೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಈಗ ರೌಡಿಗಳಿಗೆ ಬೆಳ್ಳಂಬೆಳಗ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಜೈಲಿನ ಬೆಳವಣಿಗೆಗಳ ಬಳಿಕ ಖಾಕಿ ಅಲರ್ಟ್ ಆಗಿದೆ. ಈಶಾನ್ಯ ವಿಭಾಗದ ರೌಡಿಗಳ ಮನೆ ಮೇಲೆ ರೇಡ್ ಆಗಿರುವಂಥದ್ದು. ಯಲಹಂಕ, ಕೊಡಗೇಹಳ್ಳಿ, ವಿದ್ಯಾರಣ್ಯಪುರ ಭಾಗದಲ್ಲಿ
ದಾಳಿ ಆಗಿದೆ. ಬೆಳಗ್ಗೆ 5 ಗಂಟೆಯಿಂದ ಪೊಲೀಸ್ ಸಿಬ್ಬಂದಿ ತಪಾಸಣೆಯನ್ನು ನಡೆಸಿದ್ದಾರೆ. ರೌಡಿಗಳ ಮನೆಗೆ ಹೋಗಿ ತಲಾಶ್ ನಡೆಸಿದ್ದಾರೆ. ನೋಡಿ ಇಲ್ಲಿ ನೋಡಿ ಇಲ್ಲಿ ಕೈನಲ್ಲಿ ಮಚ್ಚಿದೆ, ಲಾಂಗ್ ಅವ್ರ ಭಾಷೆಯಲ್ಲಿ ಹೇಳ್ತಾರಲ್ಲ ಲಾಂಗ್ ಇದೆ. ಅಲ್ಲಿ ಮನೆಗಳಲ್ಲಿ ಸಿಗುತ್ತೆ, ಅಟ್ಟದ ಮೇಲೆ ಇಟ್ಟಿರ್ತಾರೆ, ಆ ಮನೆ ಟಾಯ್ಲೆಟ್ ಒಳಗಡೆ ಇಟ್ಟಿರ್ತಾರೆ, ಬೆಡ್ ಕೆಳಗಡೆ ಇಟ್ಟಿರ್ತಾರೆ, ಕಾಪೆ ಕೆಳಗಡೆ ಇಟ್ಟಿರ್ತಾರೆ, ದಿಂಬು ಕೆಳಗಡೆ ಕೂಡ ಇಟ್ಕೊಂಡಿರ್ತಾರಂತೆ. ಯಾಕಂದ್ರೆ ನೋಡಿ ಎಲ್ಲ ಕಡೆ ಹುಡುಕ್ದಾಗ ಕೂಡ ಸಿಕ್ಕಿರುವಂಥದ್ದು. ಮಾದೇಶ್ ನಮ್ಮ ಪ್ರತಿನಿಧಿ ಈಗ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಬೆಳ್ಳಂಬೆಳಗ್ಗೆ ರೌಡಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಜೈಲಲ್ಲಿ ಈ ಬೆಳವಣಿಗೆ ಆಗಿರೋದಕ್ಕೆನಾ ಈ ದಾಳಿ? ಎಸ್ ನಾಗೇಂದ್ರ ಬಾಬು, ಜೈಲಲ್ಲಿ ರೌಡಿ ಶೀಟರ್ಗಳ ಒಂದು ರೀತಿಯಾದಂತಹ ಅಲ್ಲಿನ ರಾಜಾತೀತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿತ್ತು. ಅದರಲ್ಲೂ ಕೂಡ ನಟ ದರ್ಶನ್ಗೆ ರೌಡಿ ಶೀಟರ್ಗಳು ಪರಿಚಯ ಆಗಿದ್ದಾರೆ ಅನ್ನೋಂಥ ವಿಚಾರ ಸಾಕಷ್ಟು ಚರ್ಚೆ ಆಗಿದೆ. ಇದರ ಬೆನ್ನಲ್ಲೇ ರೌಡಿ ಶೀಟರ್ಗಳು ಈ ಒಂದು ಪೊಲೀಸ್ ಇಲಾಖೆಯ ಒಂದು ಅಂದರೆ ಒಂದಷ್ಟು ಭಯವಿಲ್ಲದಂತೆ ಯಾವ ರೀತಿ ನಡ್ಕೊಳ್ತಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಹೊರಗಡೆ ಬಂದಿತ್ತು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ರೋಡ್ ರೇಸ್ ಪ್ರಕರಣಗಳಾಗಿರ್ಬೋದು, ಒಂದಷ್ಟು ರೌಡಿಗಳ ಪುಂಡರ ಒಂದಷ್ಟು ಅಟ್ಟಹಾಸ ಕೂಡ ಜಾಸ್ತಿ ಆಗಿತ್ತು. ಈ ಬೆನ್ನಲ್ಲೇ ಈಶಾನ್ಯ ವಿಭಾಗದಲ್ಲಿ ಇವತ್ತು ಮುಂಜಾನೆ 5 ಗಂಟೆ ಸುಮಾರಿಗೆ DCP ಸುಜಿತ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗಿದೆ. ಯಲಹಂಕ, ಕೊಡಿಗೆಹಳ್ಳಿ, ಯಲಹಂಕ ನ್ಯೂ ಟೌನ್, ಅಮೃತಹಳ್ಳಿ ಸೇರಿದಂತೆ ಹಲವು ಠಾಣಾ ವ್ಯಾಪ್ತಿಯಲ್ಲಿ ಅಂದರೆ ಈಶಾನ್ಯ ವಿಭಾಗದ ಅಲ್ಲಿ ಬರುವಂತಹ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿರುವಂಥ ರೌಡಿಗಳ ಮನೆ ಮೇಲೆ ಬೆಳಗ್ಗೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ದಾಳಿ ವೇಳೆ ಒಂದಷ್ಟು ಮಾರಕಾಸ್ತ್ರಗಳು ಕೂಡ ರೌಡಿಗಳ ಮನೆಯಲ್ಲಿ ಪತ್ತೆಯಾಗಿರೋದು ಗೊತ್ತಾಗಿದೆ. ಬೆಳಗಿಂದಲೂ ಕೂಡ ಸುಮಾರು ಇಲ್ಲಿಗೆ 5-6 ಗಂಟೆಯಿಂದಲೂ ಕೂಡ ಸತತವಾಗಿ ರೌಡಿಗಳ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖ ರೌಡಿ ಶೀಟರ್ಗಳಿಗೆ ವಾರ್ನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಇತ್ತೀಚೆಗೆ ಆ ಠಾಣಾ ವ್ಯಾಪ್ತಿಗಳಲ್ಲಿ ಯಾರದ್ದೆಲ್ಲ ಪುಂಡಾಟಿಕೆ ಹೆಚ್ಚಾಗಿತ್ತು ಅವರಿಗೆ ಇನ್ಮೇಲೆ ಯಾವುದೇ ರೀತಿಯಾದಂಥ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಎಚ್ಚರಿಕೆ ನೀಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವಿದ್ರಾಣಪುರ ರೌಡಿ ಶೀಟರ್ ಸಾಯಿಲ್ ಎಂಬಾತನ ಮನೆಯಲ್ಲಿ ಒಂದು ಮಚ್ ಕೂಡ ಸಿಕ್ಕಿದ್ದು, ಅದನ್ನು ವಶಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಬೇರೆ ಕೂಡ ಒಂದಷ್ಟು ಮಾರಕಾಸ್ತ್ರಗಳು ಕೂಡ ಪತ್ತೆಯಾಗ್ತಿದ್ದು, ಎಲ್ಲವನ್ನು ಕೂಡ ವಶಪಡೆದು ಕೆಲವರನ್ನ ಅಲ್ಲಿ ವಸ್ತುಗಳೇನು ಸಿಗುತ್ತೆ ಅದು ಕೂಡ. ಯಾರ್ಯಾರು ಮೇನ್ ರೋಡಿಗಳು ಯಾರ್ಯಾರು ಇದ್ದಾರೆ? ಯಾರ್ಯಾರ ಮನೆಗಳ ಮೇಲೆ ದಾಳಿ ಆಗಿದೆ? ನಾಗೇಂದ್ರ ಬಾಬು, ಸದ್ಯಕ್ಕೆ ಸಾಯಿಲ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಸೈಲೆಂಟ್ ಸುನಿಲ್ ಎಂಬಾತನ ಮನೆ ಕೂಡ